ಪರಂಪಿತ ಶಿವಬಾಬಾ ಅವರ ನೆನಪಿನಲ್ಲಿ ಮತ್ತು ಅವರ ಆಶೀರ್ವಾದ ಜೊತೆಗೆ ಮಮ್ಮ ಅವ್ರ ಬಗ್ಗೆ ಹೇಳೋದಾದ್ರೆ ಅವರ ಅನುಭವಗಳನ್ನ ದೀದಿ ದಾದಿಯವರಿಂದ ಕೇಳಿದಾಗ ನನ್ಗೆ ಏನ್ ಅನ್ಸುತ್ತಂದ್ರಿ, ಈಗ ಬಾಬಾ ಏನ್ ಹೇಳ್ತಾರೆ ನಮ್ಗ ತೇರಿ ಒಳಗೆ ಹೇಳ್ತಾರೆ ಅಲ್ರಿ, ಹಿಂಗ ಆಗ್ಬೇಕು, ಒಂದೊಂದ್ ಗುಣಗಳು ಹೇಳ್ತಾರೆ, ಗುಣಗಳು ಶಕ್ತಿಗಳು ನೀವ್ ಹಿಂಗ್ ಧಾರಣೆ ಮಾಡ್ಕೊಡ್ರಿ ಅಂತ. ನಮ್ಗೊಬ್ಬ ಥಿಯರಿ ಐತ್ರಿ, ಅದು ಒಬ್ರು ಪ್ರಾಕ್ಟಿಕಲ್ ಅಂದ್ರ ಅದನ್ನ ತಗೊಂಡ್ಬರಕ್ ಒಬ್ರು ಉದಾಹರಣೆ ಬೇಕಲ್ರಿ. ನಾವೇನಂತೀರಿ ಬಾಬಾ ಹೇಳ್ತಾನೆ ಬಿಡು ಯಾರಿಗ ಆಗ್ತತಿದ್ದು ಅಂತ ನಾವ್ ಅಂತೀವಿ. ಆ ಪ್ರಶ್ನೆ ಬರ್ಬಾರ್ದಂತ ಎಕ್ಸಾಂಪಲ್ ಡ್ರಾಮಾ ಅವ್ರಿಗೆ ಬಾಬಾ ಅವ್ರನ್ನ ಸೃಷ್ಟಿ ಮಾಡಿದ್ರು. ಹಂಗ ಅನ್ಸತ್ರಿ. ಎದಕ್ ಅದ್ ಹೇಳುದ್ ತಾತ್ಪರ್ಯ ಏನಂದ್ರಿ, ಬಾಬಾ ಅವ್ರ ವಾಕ್ಯದೊಳಗೆ ಹೇಳುದು ನಾವು ಸಹನಾ ಮೂರ್ತಿ ಆಗ್ಬೇಕು. ಅವ್ರು ಹೇಳೋದಕ್ಕೂ ಬಾಬಾ ಧಾರಣೆ ಮಾಡೋದಕ್ಕೂ ಅಲ್ಲಿನ ಸಮಯದ ಅಂತರ ಅನಿಸ್ಲಿಲ್ರಿ ಅಷ್ಟು ಜಲ್ದಿ. ಯಾಕಂದ್ರ ಅವ್ರ ಏನ್ ಎದ್ನಿಕ್ ಬಂದ್ರಲ್ರಿ, ಬಂದ್ ಒಂದ್ ವರ್ಷದೊಳಗ ಮಮ್ಮ ಅಂತ ಅನ್ಸ್ಕೋಬೇಕಾದ್ರೆ ಅವ್ರಿಗೆ ಎಷ್ಟು ಸಣ್ಣ ವಯಸ್ಸ್ರಿ ಅದ, 16-17ನೇ ವಯಸ್ಸಿಗೆ ಬಂದಿದ್ರಿ. ಅವ್ರಲ್ಲಿ ಎಷ್ಟು ಗುಣಗಳು ಇರ್ಬೇಕ್ರಿ ಅಲ್ಲಿ. ಅಷ್ಟ್ ಹಂಗ ಅನ್ಸತ್ರಿ. ಸುಮ್ಮನೆ ಎಕ್ಸಾಂಪಲ್ದಾಗ ಬಾಬಾ ಅವ್ರನ್ನ ಇಟ್ರು, ಅವ್ರನ್ನ ನೋಡ್ ನಾವ್ ಕಲೀಲಿ ಅಂತ ಹೇಳಿ. ಅವ್ರ ನೋಡ್ತಾ ಅವ್ರ ಅನುಭವಗಳನ್ನ ಕೇಳ್ತಾ ಇಷ್ಟ ಇದು ಅನ್ಸತ್ತಂದ್ರೆ ನಾವ್ ನೋಡಿ ಕಲಿಬೇಕಾಗಿದ್ರಿ. ಅವ್ರು ಹೇಳ್ತಾರೆ, ಈಗ ಹೇಳಿದ್ರಲ್ರಿ ಒಬ್ರ ದಾದಿಯವರು ಅವ್ರ ವಿಶೇಷತೆ ಹೇಳ್ಬೇಕಾದ್ರೆ ಹೇಳ್ತಾರೆ. ಅದ ಇವತ್ತಿನ ಬೆಳಿಗ್ಗೆ ವಾಹನ ಒಳಗೂ ಹೇಳಿದ್ರೆ ನೀವೆಲ್ಲ ಕೇಳಿದ್ರು ಹೇಳ್ತಾರೆ. ಅವ್ರ ವಿಶೇಷತೆ ಇಷ್ಟ ಮಹಾನ್ ಆತ್ಮ ಆಗ್ಲಿಕ್ಕೆ, ಶ್ರೇಷ್ಠ ಆಗ್ಲಿಕ್ಕೆ ಏನ್ ವಿಶೇಷತೆ ಇತ್ತು ಅನ್ನೋದ ಇನ್ ಬಹಳ ಧಾರಣೆ ಮಾಡ್ಕೊಳ್ಳುವಂತ ವಿಷಯ ರೀ. ಒಂದ್ ಹೇಳ್ತಾರ್ರಿ, ಅವ್ರು ಯಾವಾಗ್ಲೂ ಏನಿದ್ರಿ ಸ್ವಮಾನದೊಳಗೆ ಇರ್ತಿದ್ರಿ, ಶ್ರೇಷ್ಠ ಸ್ವಮಾನ. ಇನ್ನೊಂದ್ರಿ ರೋಹಾನಿ ಅಂದ್ರ ಶರೀರ ಹೊರದಲ್ಲಿ ಸದಾ ಆತ್ಮಿಕ ನಶೆ. ಇವೆಲ್ಲ ಎಷ್ಟು ಧಾರಣೆ ನೋಡ್ರಿ ಅವ್ರು ಹೇಳಿದ್ರ. ಇನ್ನೊಂದ್ ಹೇಳ್ತಾರೆ ಅವ್ರ ವಿಶೇಷತೆ ಒಳಗ, ಅವ್ರು ಯಾರ್ದು ವ್ಯಕ್ತಿಗ ನೆನಪ ಬರ್ತಿರ್ಲಿರಿ. ಅದಕ್ ಕಾರಣ ಬಾಬಾ ನಮಗ್ ಹೇಳ್ತಿರ್ತಾರೆ ನೋಡ್ರಿ ಒಳಗ, ಸರ್ವ ಸಂಬಂಧವನ್ನ ನನ್ ಜೊತೆ ಜೋಡಿಸ್ರಿ. ಅವ್ರು ಹೇಳಿದ್ರಿ ಬಾಬಾ, ಅದನ್ನ ಪ್ರಾಕ್ಟಿಕಲ್ದಾಗ ಮಮ್ಮ ಮಾಡಿ ತೋರ್ಸಿದ್ರಿ. ಅದಕ್ಕೆ ಅವ್ರ ವಿಶೇಷತೆಗಳು ಏನ್ ಹೇಳಿದ್ರಿ ದಾದಿ ಅವ್ರ ಹೇಳ್ಬೇಕಾರ್ರಿ, ಸದಾ ರುಹಾನಿಯತೆ ಒಳಗೆ ಇರ್ತಿದ್ರಿ. ಆತ್ಮಿಕ ನಶೆ ಒಬ್ರು ಎಲ್ಲರನ್ನು ನೋಡೋದು ಕೂಡ ಮಕ್ಕಳ ಆತ್ಮ ದೃಷ್ಟಿಯೊಳಗೆ ನೋಡ್ತಿದ್ರಿ. ಮತ್ತೆ ಏನಿರ್ತಿದ್ರಿ ಅವ್ರ ಸೃಷ್ಟಿ, ಅವ್ರ ಸ್ಥಿತಿ ಶ್ರೇಷ್ಠ ಸಮಾನದೊಳಗೆ ಇರ್ತಿದ್ರಿ. ಮತ್ತೆ ಸರ್ವ ಸಂಬಂಧವನ್ನ ಬಾಬಾರ್ ಜೊತೆ ಇರ್ತಿದ್ರಿ ಯಾವಾಗ್ಲೂ. ಹಂಗ ರಮೇಶ್ ಬಾಯಿಜಿ ಅವ್ರಿಗೆ ಕೇಳಿದಾಗ್ರಿ, ನೀವು ಪುರುಷಾರ್ಥದಲ್ಲಿ ಇಷ್ಟೊಂದು ಎದ್ರಕ್ ಬೆಳೆದಿದ್ರಿ, ಇಷ್ಟೊಂದು ಹೊರಗಿಗೆ ಕಾರಣ ಏನು ಅಂತ ಹೇಳಿದಾಗ ಅಮ್ಮ ನಿನ್ನೆ ನುಡಿ ಒಳಗೆ ಏನ್ ಬಂದಿತ್ರಿ, ನಿನ್ನೆ ಆ ವ್ಯಕ್ತಿ ನುಡಿ ಇತ್ತಲ್ರಿ, ನಿರ್ಮಾಣ ನಿರ್ಮಾಣ ಇವೆರಡರದ್ದು ಬ್ಯಾಲೆನ್ಸ್. ಬಾಬಾ ಏನ್ ಹೇಳಿದ್ರಿ, ತೇರಿ ಹೇಳಿದ್ರಿ. ಅದಕ್ಕೆ ಪ್ರಾಕ್ಟಿಕಲ್ ಯಾರ್ರಿ ಮಮ್ಮ. ಅವ್ರು ಏನ್ ಹೇಳಿದ್ರಿ ರಮೇಶ್ ಬಾಯಿ ಅವರು, ಪುರುಷಾರ್ಥದೊಳಗೆ ಇಷ್ಟು ಮುಂದುವರ್ಲಿ ಕಾರಣ ಏನು, ನಿಮ್ಗೆ ಯಾವ ಒಂದು ಏನು ಇದನ್ನ ಇಟ್ಕೊಂಡು ಹೋದ್ರಿ ಅಂತ ಅಂದಾಗ ಅವ್ರು ಹೇಳ್ತಾರೆ, ನಿಮ್ಮಲ್ಲಿ ಇಷ್ಟೊಂದು ವಿಶೇಷತೆ ಬರ್ಲಿಕ್ಕೆ ಕಾರಣ ಏನು ಅಂದಾಗ ಎಷ್ಟು ನಿರ್ಮಾಣತೆಯಿಂದ ಹೇಳ್ತಾರೆ ನೋಡಿ, ನಿರಹಂಕಾರ ಭಾವದಿಂದ. ನಿಮ್ಮಲ್ಲಿ ಎಲ್ಲ ವಿಶೇಷತೆ ನಂದಲ್ಲ, ಅದು ಬಾಬಾ ಕೊಟ್ಟಿದ್ದು, ಶಿವ ಬಾಬಾ ಅವ್ರು ಕೊಟ್ಟಿದ್ದು. ನಿರ್ಮಾಣತೆ ಇಲ್ರಿ ಹೇಳಿದ್ರೆ ನೀನ್ ಬಾಬಾ ಇದ್ರ ಥೇರಿ ಒಳಗ್ರಿ ಪ್ರಾಕ್ಟಿಕಲ್ದಾಗ ಧಾರಣೆ ಮಾಡಿದ್ರಿ. ಹಂಗ ಹೇಳ್ತಾರೆ. ಹಂಗ ಏನಾದ್ರು ನಾನು ಹೇಳೋದಾದ್ರ ನಾನು ಇದಕ್ ಪುರುಷಾರ್ಥಕ್ಕೆ ಮುಂದುವರ್ಸಕ್ ಕಾರಣ ಅಂದ್ರೆ ಅವ್ರು ಹೇಳ್ತಾರೆ, ಶಿವ ಬಾಬಾ ಮತ್ತು ಬ್ರಹ್ಮ ಬಾಬಾ ಅವ್ರ ಜೊತೆ ಇರುವಂತ ನಿಶ್ಚಯ ಎಂತ ನಿಶ್ಚಯ ಅದ. ನಿಶ್ಚಯ ಯಾವ ತರ ನಿಶ್ಚಯ ಇತ್ತು ಅನ್ನಕ ಜಗದೀಶ್ ಬಾಯಿ ಹೇಳ್ತಾರೆ, ನಮ್ಮ ಹೊರತಕ್ಕಿದ್ದದ್ದು ದೃಢ ನಿಶ್ಚಯ, ಸಂಪೂರ್ಣ ನಿಶ್ಚಯ, ಜೊತೆಗೆ ಶಕ್ತಿಶಾಲಿ ನಿಶ್ಚಯ. ಇಷ್ಟು ನಿಶ್ಚಯವನ್ನ ಮಮ್ಮ ಅವರು ಶಿವಬಾಬಾ ಬ್ರಹ್ಮ ಬಾಬಾ ಅವ್ರ ಜೊತೆ ಇದ್ದಿದ್ದು. ಅವ್ರ ಮೊದಲನೇ ಪಾಯಿಂಟ್ ಅಂತ ಹೇಳ್ತಾರೆ, ನಾನ್ ಪುರುಷಾರ್ಥದಲ್ಲಿ ಈ ಒಂದ್ 4 ಪಾಯಿಂಟ್ ಅನ್ನು ಮುಂದುವರ್ಸ್ಕೊಂಡು ಯಾವಾಗ್ಲೂ ತಲೆಯಲ್ಲಿ ಇಟ್ಕೊಂತೀನಿ ಅಂತ. ಎರಡನೇದಾಗಿ ಹೇಳ್ತಾರ್ರಿ ಅವರ, ನಾನು ಸದಾ ಯಾವತ್ತೂ ಅತ್ತೆ ಇಲ್ಲ ಅಂತ. ಯಾವಾಗ ಒಂದ್ ಸನ್ನಿವೇಶ ಬಂತು, ಬ್ರಹ್ಮ ಬಾಬಾ ಅವ್ರು ಅಳಬಾರದ ಮಗನು ಯಾವ್ದೇ ಕಾರಣ ಹೇಳಿದ್ರೆ ಅವ್ರು ಒಂದ್ಸಲ ಹೇಳಿದ್ದನ್ನ ಧಾರಣ ತಗೊಂಡ್ಬಂದ್ರಿ. ಅವತ್ತಿನಿಂದ ಹೇಳ್ತಾರೆ ಅವ್ರ, ನನ್ನ ಜೀವನದಲ್ಲಿ ನಾನು ಯಾವತ್ತೂ ಅತ್ತಿಲ್ಲ, ಮನಸ್ಸಿನಿಂದಲೂ ಅತ್ತಿಲ್ಲ. ಅಳುದು ಅಂದ್ರೆ ಏನಂತ ಹೇಳ್ತಾರೆ ಅವ್ರ, ಶಿವ ಬಾಬಾರಿಂದ ದೂರ ಹೋಗುದು ಅಂತ ಹೇಳಿ ಅದನ್ನ ಹೇಳ್ತಾರೆ ಅವ್ರು. ಮತ್ತೆ ಹೇಳ್ತಾರೆ, ಈಗ ನೋಡ್ರಿ ನನ್ ದೃಢ ನಿಶ್ಚಯ ಹೆಂಗಿರ್ತೈತಿ ಅಂದ್ರ, ಒಂದ್ಸಲ ಮಾಡಿದ ತಪ್ಪನ್ನ ಇನ್ನೊಂದ್ಸಲ ಮಾಡಬಾರ್ದು ಅನ್ನೋದು ದೃಢ ನಿಶ್ಚಯ ತಗೊಳ್ತೀನಿ ನಾನು. ಎಷ್ಟು ಮಾತು ನೋಡ್ರಿ, ಎಷ್ಟು ಶಕ್ತಿಶಾಲಿಯಾಗಿ ಹೇಳ್ತಾರೆ. ಇವು ಮಾತುಗಳು ಏನಾಗ್ತಾವ ನನ್ಗಿಲ್ಲಿ ಮುಂದುವರ್ಸಕ್ ಕಾರಣ. ಇನ್ನೊಂದ್ ಪಾಯಿಂಟ್ 4ನೇದಾಗ ಹೇಳ್ತಾಳೆ, ಮುರುಳಿ ಎಷ್ಟ ಸೇವಾ ಇರ್ಲಿ, ಎಷ್ಟ ಲೇಟ್ ಆಗ್ಲಿ, ಒಂದ್ ದಿನನೂ ಕೂಡ ಅವ್ರು ಮುರುಳಿ ಹೋಗೋದನ್ನ ಬಿಟ್ಟಿಲ್ಲ ಅಂತ ಹೇಳ್ತಾರೆ. ಅಷ್ಟೇ. ಇನ್ನೊಂದ್ ಎಕ್ಸಾಂಪಲ್ ಒಂದ್ ಹೇಳೋದಾದ್ರಿ, ಈಗ ಹೇಳಿದ್ದೆ ಪ್ರೀತಿ, ಮಮತಾ ಮೂರ್ತಿ, ಇಷ್ಟೆಲ್ಲದ್ರೊಳಗ ಹೆಂಗ್ ಲವ್ಫುಲ್, ಎಷ್ಟು ಎಲ್ಲರಿಗೂ ಪ್ರೀತಿ ಕೊಡ್ತಿದ್ರಿ, ಅದ್ರ ಜೊತೆಗೆ ಅವರು ಲಾಫುಲ್ ಕೂಡ ಆಗಿದ್ರಿ. ಅಂದ್ರ ಅಡ್ಮಿನಿಸ್ಟ್ರೇಟಿವ್ ಹೆಡ್ ಅವ್ರ ಫಸ್ಟ್ ಮಮ್ಮ ಅವ್ರ ಬಾಬಾ ಅವ್ರನ್ನ ಮಾಡಿದ್ರಲ್ರಿ. ಅದಕ್ಕೊಂದ್ ಎಕ್ಸಾಂಪಲ್ ಹೇಳೋದಾದ್ರ, ಅದ್ರ ಜೊತೆಗೆ ಇನ್ನೊಂದು ಅಂದ್ರ ಬಾಬಾ ಅವ್ರದನ್ನ ಮಾಕ್ಯ ಏನ್ ಹೇಳ್ತಾರಲ್ರಿ, ಒಟ್ಟ ನಾಜಿ ಅನ್ನೋ ಶಬ್ದನೇ ಇಲ್ಲ ಅವ್ರಿಗೆ, ನಾನು ಹಾಜಿ. ಯಾವಾಗ್ಲೂ ಏನಾಯ್ತ್ರಿ, ಒಂದ್ಸಲ ಪ್ರಿಂಟ್ ಹಾಕ್ಸ್ಬೇಕಿಲ್ರಿ ಫೋಟೋ. ಅವಾಗ ಪ್ರಿಂಟಿಂಗ್ ಇರ್ತಿರ್ಲಿಲ್ರಿ. ಇವನ್ನೆಲ್ಲ ಎಷ್ಟೊಂದ್ ಜನ ಬಾಯಿಗಳು ಸೇರಿ ದಿನಕ್ಕೆ 3 ರಿಂದ 4 ಮ್ಯಾಕ್ಸಿಮಮ್ ಇಡೀ ದಿನದವ್ರು ಮಾಡಿದ್ರ. ಬ್ರಹ್ಮ ಬಾಬಾ ಅವ್ರು ಏನ್ ಹೇಳಿದ್ರಿ, ಹಿಂಗ ಎಲಿಜಬೆತ್ ರಾಣಿ ಅವ್ರ ಫ್ಯಾಮಿಲಿಗೆಲ್ಲ 108 ಫೋಟೋ ಕಾಪಿ ಕೊಡ್ಬೇಕು ಅಂತ ಹೇಳಿದ್ರಿ ಅವ್ರು. ನಮ್ಮ ಅವ್ರ ಏನಂದ್ರಿ, ಹಾಜಿ ಬಾಬಾ. ಮಿಕ್ಕಿದವ್ರೆಲ್ಲ ಏನಂದ್ರಿ,
ಮಮ್ಮ ಇದಾಗಕ್ ಸಾಧ್ಯನೇ ಇಲ್ಲ. ಅದು ಎಷ್ಟ್ ದಿನದಾಗ ಕೊಟ್ರಿ ಬಾಬಾ ಅವರು? 15 ದಿನದೊಳಗ್ರಿ 108 ಕಾಪಿ. ಅವ್ರ ಆಗೋದ್ ಎಷ್ಟ್ರಿ? 1 ದಿನದೊಳಗ್ 3 ಅಥವಾ 4 ಕಾಪಿ. ಎಲ್ಲಾರು ಹೇಳ್ತಾರೆ ಮಾತಾಡ್ ಮಮ್ಮ ಬಾಬಾಗ್ ಹೇಳ್ಬಿಡ್ರಿ ಇದಾಗಕ್ ಸಾಧ್ಯನೇ ಇಲ್ಲ ಅಂತ. ಅದಕ್ ಮಮ್ಮ ಅವ್ರ ಉತ್ತರ ಏನ್ ಕೊಡ್ತಾರ? ನಾವ್ ಏನ್ ಮಾಡ್ತೀವಿ, ಟೈಮ್ ಜಾಸ್ತಿ ತಗೊಂಡು ಬಹಳ ಹಾಕೊಂಡು ಅವ್ರು ಹೇಳ್ತಾರೆ, ಹೇಳಿರೋರು ಯಾರ್ರಿ? ಶಿವ ಬಾಬಾ. ಅವ್ರು ಯಾವಾಗ್ಲೂ ಬಾಬಾ ಬ್ರಹ್ಮ ಬಾಬಾ ಶಿವ ಬಾಬಾ ಇದನ್ನ ಮಾಡಿ ಸಪ್ರೇಟ್. ಯಾವಾಗ್ಲೂ ಶಿವ ಬಾಬಾ ಇಂದ ಬ್ರಹ್ಮ ಬಾಬಾ ಅವರಿಂದ ಮಾತು ಬಂತು ಶಿವ ಬಾಬಾ ಅಂತ ಹೇಳಿರೋರು ಯಾರು? ಶಿವ ಬಾಬಾ. ಅವ್ರ ಮಾತನ್ನ ನಾವ್ ಇಲ್ಲ ಅನ್ನಕ್ಕಾಗ್ತತಿ. ಅವ್ರು ಹೇಳಿದಾರ ಅಂದ ಅದ್ರ ಅರ್ಥ ಅದು ನಮ್ಮಲ್ಲಿ ಸಾಧ್ಯ ಆಗತ್ತ ಅಂತಾನೆ, ಆಗಲ್ಲ ಅನ್ನೋ ಪ್ರಶ್ನೆ ಇಲ್ಲ. ಅವ್ರ ಏನ್ ಹೇಳ್ತಾರೆ, ಎಷ್ಟ್ ಚಂದ ಮಾತು ಹೇಳ್ತಾರೆ ನೋಡ್ರಿ ಅವ್ರ. ಬಾಬಾ ಏನಾದ್ರು ಬಾಬಾ ಬಾಯಿಂದ ಬಂದು ಚಂದ್ರಮನ್ ತಗೊಂಡ್ ಬರ್ರಿ ಅಂದ್ರ ನಾವೇನ್ ಮಾಡ್ತೀವಿ? ಆಗತ್ತಂದವ. ಅವ್ರ ಮಮ್ಮ ಏನಂತಾರೆ, ಅದು ಕೂಡ ಹಾಜಿ ಬಾಬಾ ಅಂತ ಹೇಳ್ಬೇಕು. ಅಂದ್ರೆ ಅಷ್ಟ ಪಕ್ಕಾರಿ ಅವ್ರಿಗೆ. ಹಂಗ ಹೇಳಿದಾಗ ಅವ್ರನ್ನೆಲ್ಲರೂ ಗ್ರೂಪ್ ಮಾಡ್ತಾರ್ರಿ, ಎಲ್ಲಾ ಜನರನ್ನ ಹಾಕೊಂತಾರ್ರಿ. ಹೆಂಗ್ರಿ ಅವ್ರನ್ನ ಮಾಡಕ್ ಹಚ್ತಾರ. ಅವ್ರ ಮಮ್ಮ ಅವ್ರಿಗೆ ಏನ್ ರೂಢ ಹಾಕೊಂತಾರಿ, ಬಾಬಾ ಅವ್ರ 15 ದಿನ ಕೊಟ್ಟಾರ, 2 ದಿನ ಮುಂಚೆ ಮಾಡ್ಬೇಕು ಅವ್ರ ಸಂಕಲ್ಪ. 15 ದಿನದೊಳಗೆ ಏನ್ ಮಾಡಿದ್ರಿ, ಎಲ್ಲಾರು ಹಾಕೊಂಡ್ರಿ ಹೆಂಗ್ ಮಾಡೋದ್ ಅಂತ ಹೇಳಿದ್ರಿ. ಅದಕ್ಕೆಲ್ಲ ತಾವ ಮುಂದೆ ನಿಂತ್ಕೊಂಡ್ ಮಾಡ್ಸಿದ್ರಿ. ನೀರಿನ ವ್ಯವಸ್ಥೆನೂ ಅಲ್ಲೇ ಇಟ್ರಿ. ಯಾರ ನೀರ್ ಕುಡಿಯಕ್ ಹೋಗಿ ಮತ್ತಲ್ಲ ಅಲ್ಲಷ್ಟ ಇಲ್ಲಷ್ಟ ಅಡ್ಡಾಡಿ ಮತ್ತೆ ಟೈಮ್ ವೇಸ್ಟ್ ಮಾಡ್ಬಾರ್ದು. ಎಲ್ಲಾ ವ್ಯವಸ್ಥೆ ಅಲ್ಲಿ ಎಲ್ಲಿ ಕೂತಿರ್ತಾರಲ್ರಿ ಎಲ್ಲಾ ವ್ಯವಸ್ಥೆ ಮಾಡ್ಸಿದ್ರಿ. 15 ದಿವ್ಸ ಹೇಳಿದ್ರಿ ಬಾಬಾ ಅವರು. ಮಮ್ಮ ಅವ್ರ 13ನೇ ದಿನಕ್ಕೆ 108 ಕಾಪಿ ಮಾಡ್ಕೊಟ್ರು. ಅಂದ್ರ ಅಷ್ಟ ಅವ್ರು ಹೇಳೋದಂದ್ರೆ ಮಾಡ್ಬೇಕು ಅಷ್ಟ. ಬಹಳ ಸಮಯದಾಗ ಬಹಳಷ್ಟು ಇದ್ದವ್ರು ಮಾತಾಡಕ್ ಹೋದ್ರೆ ಸಮಯದ ಅವರಿಂದ ಇಷ್ಟು ಮಾತಾಡಕ್ ಕೊಟ್ಟ ಎಲ್ಲರಿಗೂ ಶಿವ ಬಾಬಾ ಅವರಿಗೆ ಮತ್ತೆ ನಿಮಿತ್ತ ಆದ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಅಂಶ